ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೋದಿ ಅವ್ರ ಮರ್ಯಾದೆನೇ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSS ನವರೆಲ್ಲ ದಿನ ಎದ್ದು ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಟ್ರಂಪ್ ಅವ್ರು ಏನ್ ಹೇಳ್ತಾರೆ ಸರ್? ನಾವು ಬೇಕಾದ್ರೆ ಮೋದಿ ಅವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡ್ಬಿಡ್ಬೋದು, ನಿರ್ನಾಮ ಮಾಡ್ಬಿಡ್ಬೋದು, ನಾಶ ಮಾಡ್ಬಿಡ್ಬೋದು, ಆದ್ರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಇನ್ ದಿ ಅಮೆರಿಕನ್ ಗವರ್ಮೆಂಟ್ ಎಲ್ಲಿ ಹೇಳ್ತಾ ಇದ್ದಾರೆ? ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ನಮ್ಮ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಮಿನಿಸ್ಟರನ್ನ ಎದೆಗಾರಿಕೆ ತೋರಿಸಿ ಅವ್ರು ಯಾರು ಹೇಳಕ್? ನಮಗೆ ನಮ್ಮ ವಿದೇಶಾಂಗ ನೀತಿ ನಾವು ತೀರ್ಮಾನ ಮಾಡ್ತೀವಿ, ಯಾರ ಜೊತೆ ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಯಾರಿಂದ ನಾವು ಕಚ್ಚಾ ತೈಲ ತಗೋಬೇಕು, ಅದು ನಾವು ಡಿಸೈಡ್ ಮಾಡ್ತೀವಿ. ಒಬ್ಬರನ್ನ ಕೊಟ್ಟಿದಾರ? ಇಸ್ರೇಲ್ ಇವ್ರು ನಿನ್ನೆ ನೀವು ಇದು ನೋಡಿರ್ಬೇಕು, ಒಂದು ಚಾನೆಲ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಸ್ಪ್ರೆಡ್ ಹಿಸ್ ಲೆಗ್ಸ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ. ಏನ್ ಅರ್ಥ ಆದದ್ದು? ಹೌದು, ಯಾವುದೋ ಒಂದು ದೊಡ್ಡ ಚಾನೆಲ್ನಲ್ಲಿ ಒಬ್ರು ಕೂಡ ಮಾತಾಡ್ತಾ ಇಲ್ಲ ಅಲ್ಲ. ಏನು ಇದೇ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿ, ಖರ್ಗೆ ಅವ್ರ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸಾಲ್ಗಟ್ಲೆ ಮಾತಾಡ್ತಾರೆ. ಮೂರ್ ದಿನ ಪಾರ್ಲಿಮೆಂಟ್ ನಲ್ಲಿ ನೆಹರು ಅವ್ರ ಬಗ್ಗೆ ಚರ್ಚೆಗೆ ರೆಡಿ ಇದ್ದಾರೆ. ಒಂದೇ ಮಾತರಂ ಬಗ್ಗೆ ಮಾತಾಡಕ್ಕೆ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡಕ್ ರೆಡಿ ಇಲ್ಲಪ್ಪ? ನಿಮ್ಮ ದಿನ ಎದ್ದಿ ಪಾರ್ಲಿಮೆಂಟ್ ನಲ್ಲಿ ಮೋದಿ 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 ಅಂತ ಕೂಗಾಡ್ತಿರಲ್ಲ, ನೇರವಾಗಿ ಮೋದಿ ಅವ್ರ ಮರ್ಯಾದೆನೇ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSS ನವರೆಲ್ಲ ದಿನ ಎದ್ದು ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಈ ಪ್ರಶ್ನೆಯನ್ನ ದಯವಿಟ್ಟು ವಿರೋಧ ಪಕ್ಷದವ್ರಿಗೆ ಕೇಳದ್ ಬಿಟ್ಟು ಆಡಳಿತದಲ್ಲಿರುವಂತ ಕೇಂದ್ರ ಸರ್ಕಾರದ ನಾಯಕರು, ಯಾರು ನಮ್ಮ ರಾಜ್ಯದಿರ್ಬೋದು, ರಾಷ್ಟ್ರದಿರ್ಬೋದು, ಜೋಶಿ ಅವರಿಗೆ ನಮ್ಮ ಬಜೆಟ್ ಬಗ್ಗೆ ಕಮೆಂಟ್ ಮಾಡೋ ಪುರ್ಸೊತ್ತಿದೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡೋ ಪುರ್ಸೊತ್ತಿದೆ, ನನ್ನ ಬಗ್ಗೆ ಮಾತಾಡೋ ಪುರ್ಸೊತ್ತಿದೆ. ಆದ್ರೆ ದೇಶದ ಮರ್ಯಾದೆ ಹೋಗ್ತಾ ಇದ್ದಾಗ ಒಬ್ರು ಕೂಡ ಚಕಾರ ಎತ್ತಾ ಇಲ್ಲಲ್ಲ. ಅಂಥದ್ದು ಏನಿದೆ ಇವ್ರ ಬಳಿ, ಟ್ರಂಪ್ ಅವ್ರ ಬಳಿ? ಟ್ರಂಪ್ ಅವ್ರು ಏನ್ ಹೇಳ್ತಾರೆ ಸರ್? ನಾವು ಬೇಕಾದ್ರೆ ಮೋದಿ ಅವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡ್ಬಿಡ್ಬೋದು, ನಿರ್ನಾಮ ಮಾಡ್ಬಿಡ್ಬೋದು, ನಾಶ ಮಾಡ್ಬಿಡ್ಬೋದು, ಆದ್ರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದು ಏನಿದೆ ಮೋದಿ ಅವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಏನಾದ್ರು ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿ ಅವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೀನ್ ಅಂದ ತಕ್ಷಣನೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದೀವಿ, ನಮ್ಮ ಮುಂದಿನ ಈ ಇಂಧನದ ಕೆಪಾಸಿಟಿ ಎಷ್ಟಿದೆ, ಪಾರ್ಲಿಮೆಂಟ್ ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡಬಹುದು ಅಂತ. ಮತ್ತೆ ಪ್ರೆಸ್ ಮೀಟ್ ನಲ್ಲಿ ಆಯಿಲ್ ಕಂಪನಿಗಳೇನ್ ಹೇಳ್ತಾ ಇದ್ರೆ 25 ದಿನ. ಹೆಂಗೆ ಅಪ್ಪ?